ಚುನಾವಣೆಯಲ್ಲಿ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ನಾಳೆ ಟಿವಿಕೆ ಪಕ್ಷ ಸರ್ಕಾರವನ್ನ ರಚನೆ ಮಾಡುತ್ತಂತೆ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಇದೀಗ ವಿಜಯ್ ಮತ್ತೆ ಬಹುಮತವನ್ನ ಸಾಬೀತುಪಡಿಸುವಲ್ಲಿ ವಿಫಲ ಆಗಿದ್ದಾರೆ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ಇನ್ನೂ ಕೂಡ ಬಹುಮತ ಸಿಕ್ಕಿಲ್ಲ. ಟಿವಿಕೆಗೆ ಅಧಿಕೃತ ಬೆಂಬಲವನ್ನ ಘೋಷಿಸಿಲ್ಲ ವಿಸಿಕೆ ಪಾರ್ಟಿ. ವಿಸಿಕೆ ಪಾರ್ಟಿ ಬೆಂಬಲ ಕೊಟ್ಟಿತ್ತು ಅಂತ ಹೇಳಿದ್ರು. ಆದ್ರೆ ಈಗ ವಿಜಯ್ ಪಕ್ಷಕ್ಕೆ 116 ಶಾಸಕರ ಬೆಂಬಲ ಮಾತ್ರ ಸಿಗ್ತಾ ಇದೆ. ವಿಸಿಕೆ ಪಾರ್ಟಿ ಇನ್ನೂ ಕೂಡ ಬೆಂಬಲವನ್ನ ಕೊಟ್ಟಿಲ್ಲ. ಹಾಗಾಗಿ ನಾಳೆ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇವತ್ತು ಲೋಕಭವನಕ್ಕೆ ಎಂಟ್ರಿ ಕೊಟ್ಟಿದ್ದಂತ ವಿಜಯ್ ರಾಜ್ಯಪಾಲರ ಮುಂದೆ ಬಹುಮತವನ್ನ ಕೂಡ ಸಾಬೀತುಪಡಿಸಿದ್ರು. ಟಿವಿಕೆ ಪಕ್ಷದ 107 ಶಾಸಕರ ಬಲ, ಕಾಂಗ್ರೆಸ್ ಪಕ್ಷದ 5 ಶಾಸಕರ ಬಲ, ವಿಸಿಕೆ ಪಾರ್ಟಿಯ 2 ಶಾಸಕರ ಬಲ, ಅದರ ಜೊತೆಗೆ ಎಡಪಕ್ಷಗಳ ಬೆಂಬಲವನ್ನ ಇಟ್ಕೊಂಡು ಲೋಕಭವನದಲ್ಲಿ ನಾವು ನಾಳೆ ಸರ್ಕಾರವನ್ನ ರಚನೆ ಮಾಡ್ತೀವಿ, ಅದಕ್ಕೆ ನಿಮ್ಮ ಅನುಮತಿ ಬೇಕು ಅಂತ ರಾಜ್ಯಪಾಲರ ಹತ್ರ ಕೇಳಿದ್ರು. ಆದ್ರೆ ಈಗ ವಿಸಿಕೆ ಪಾರ್ಟಿ ಬಹುಮತಕ್ಕೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ತಮ್ಮ ಅಧಿಕೃತ ಬೆಂಬಲವನ್ನ ಘೋಷಿಸಿಲ್ಲ ವಿಸಿಕೆ ಪಾರ್ಟಿ. ಹಾಗಾಗಿ ನಾಳೆ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇದು ಒಂದ್ ರೀತಿ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಸೂದ್, ವಿಜಯ್ನ ಪರಿಸ್ಥಿತಿ ಈಗ ನೋಡ್ತಾ ಇದ್ರೆ ಒಂದ್ ರೀತಿ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಟ್ಟಿಲ್ವಲ್ಲ ಅನ್ನೋ ಹಾಗೆ ನಿನ್ನೆ ಆಗಿತ್ತು. ಆದ್ರೆ ಇವತ್ತು ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ವಿಸಿಕೆ ಪಾರ್ಟಿ ಬೆಂಬಲವನ್ನ ಕೊಟ್ಟಿತ್ತು ಅಂತ ಹೇಳಿದ್ರು. ಆದ್ರೆ ಈಗ ನೋಡಿದ್ರೆ ಬೆಂಬಲವನ್ನ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸೊ ತಮಿಳುನಾಡಿನ ರಾಜಕೀಯದಲ್ಲಿ ಮುಂದೇನಾಗಬಹುದು? ನಯನ, ಖಂಡಿತವಾಗಿಯೂ ಕೂಡ ನಟ ವಿಜಯ್ ಅವರ ಮುಂದೆ ಸಂಕಷ್ಟಗಳ ಸರಮಾಲೆನೆ ಒಂದರ ನಂತರ ಒಂದು ಬಂದು ಎರಗ್ತಾ ಇರುವಂತದ್ದು. ಒಂದು ಸವಾಲು ಬಗೆಹರಿಸಿದ್ರೆ ಇನ್ನೊಂದು ಸವಾಲು ಬರ್ತಾ ಇದೆ. ಕಳೆದ 4 ದಿನಗಳಿಂದಲೂ ಕೂಡ ದೊಡ್ಡ ಮಟ್ಟದ ಹೈಡ್ರಾಮಾ ತಮಿಳುನಾಡು ರಾಜಕೀಯದಲ್ಲಿ ನಡೀತಾ ಇತ್ತು. ಇವತ್ತು ಕೂಡ ಇಡೀ ದಿನ ದೊಡ್ಡ ಹೈಡ್ರಾಮಾನೇ ನಡೀತು. ಅಂದರೆ ಎಲ್ಲೋ ಒಂದು ಕಡೆ DMK ADMK ಸರ್ಕಾರ ರಚನೆ ಮಾಡಿಬಿಡ್ತಾರೆ ಅನ್ನುವಂಥ ವದಂತಿ ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ಬಂತು. ಅದರ ಬೆನ್ನಲ್ಲೇ CPI CPM ಅವ್ರನ್ನು ಸಭೆ ಮಾಡಿ ವಿಜಯ್ಗೆ ಬೆಂಬಲ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಿ ಒಪ್ಪಿಗೆ ಪತ್ರವನ್ನು ಕೂಡ ರಾಜ್ಯಪಾಲರಿಗೆ ಕೊಟ್ಟರು. ಆ ಬೆನ್ನಲ್ಲೇ ವಿಸಿಕೆ ಕೂಡ ಬೆಂಬಲ ಕೊಟ್ಟಿದೆ ಅನ್ನುವಂತಹ ವದಂತಿ ದೊಡ್ಡ ಮಟ್ಟದಲ್ಲೇ ಹಬ್ಬಿತ್ತು. ಈ ಬೆನ್ನಲ್ಲೇ ಸಂಜೆ ರಾಜ್ಯಪಾಲರಿಗೂ ಕೂಡ ವಿಜಯ್ ಅವರು 3ನೇ ಬಾರಿಗೆ ಭೇಟಿ ಮಾಡಿ ಅವ್ರಿಗೂ ಕೂಡ ಒಪ್ಪಿಗೆ ಪತ್ರವನ್ನು ಕೂಡ ಕೊಟ್ಟರು. ಆದರೆ ಆ ಒಪ್ಪಿಗೆ ಪತ್ರ ಕೊಟ್ಟಿರುವಂತಹ ಅದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಒಂದು ಟ್ವಿಸ್ಟ್ ಇತ್ತು. 118 ಮ್ಯಾಜಿಕ್ ನಂಬರ್ ಇದೆ. ಆ 118 ಮ್ಯಾಜಿಕ್ ನಂಬರು ಲಿಸ್ಟ್ ಕೊಟ್ಟಿಲ್ಲ ವಿಜಯ್ ಅವರು. ಆ ಕಾರಣಕ್ಕಾಗಿ ಇದುವರೆಗೆ ಕೂಡ ರಾಜ್ಯಪಾಲರು ಅಥವಾ ಲೋಕಭವನದಿಂದ ಯಾವುದೇ ಅಧಿಕೃತವಾಗಿ ಪ್ರಕಟಣೆ ಬಂದಿಲ್ಲ. ವಿಜಯ್ ಅವರು ಹತ್ತತ್ರ 17-18 ನಿಮಿಷ ರಾಜ್ಯಪಾಲರ ಜೊತೆ ಚರ್ಚೆ ಮಾಡಿದ್ದಾರೆ ಇವತ್ತು ಸಂಜೆ 7 ಗಂಟೆ ಅಷ್ಟೊತ್ತಿಗೆ. ಆದರೆ ರಾಜ್ಯಪಾಲರ ನಡೆ ಹೇಗಿತ್ತು ಅಂದರೆ ವಿಜಯ್ ಅವರ ಬೆನ್ನು ತಡ್ತಾರೆ, ಅಭಿನಂದಿಸ್ತಾರೆ, ವಿಜಯ್ ಅವರು ಅವ್ರಿಗೆ ಶಾಲ್ ಹೊದಿಸ್ತಾರೆ. ಎಲ್ಲ ಒಂದು ಕಡೆ ಇದೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಬಹುತೇಕ 118 ಮ್ಯಾಜಿಕ್ ನಂಬರ್ ಆಗಿದೆ. ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ದಾರೆ. ನಾಳೆ ಪದಗ್ರಹಣ ಕಾರ್ಯಕ್ರಮ ಅನ್ನುವಂಥದ್ದೆಲ್ಲ ಹಬ್ಬ ಬಿಡ್ತು. ಜೊತೆಗೆ ನಾಳೆ ಬೆಳಿಗ್ಗೆ 11 ಗಂಟೆ ಪದಗ್ರಹಣ ಕಾರ್ಯಕ್ರಮ ಅನ್ನುವಂಥ ವಿಚಾರವೂ ಕೂಡ ಹಬ್ಬಿತು. ಅಲ್ಲಿಗೆ ಎಲ್ಲವೂ ಮುಗೀತು. ಕೊನೆಗೂ ಗೆಲುವಿನ ನಗೆ ಬೀರಿದ್ರು ವಿಜಯ್ ಅನ್ನುವಂತಹ ಅಷ್ಟರ ಮಟ್ಟಿಗೆ ಒಂದು ನಿಟ್ಟಿಸಿರು ಬಿಡುವಷ್ಟರ ಮಟ್ಟಿಗೆ ಮತ್ತೆ ದೊಡ್ಡ ಹೈಡ್ರಾಮಾ, ಮತ್ತೆ ದೊಡ್ಡ ಬಿಗ್ ಶಾಕು ತಮಿಳುನಾಡು ರಾಜಕೀಯದಲ್ಲಿ ಬಂದಿದೆ. ಎಲ್ಲೋ ತಮಿಳುನಾಡಿನ ತಮಿಳು ಸಿನಿಮಾದಲ್ಲಿ ಹೇಗಾಗುತ್ತೋ ಅದೇ ರೀತಿಯ ಸೀನ್ಗಳು, ಸೀನ್ ಬೈ ಸೀನು ತಮಿಳುನಾಡಿನ ರಾಜಕೀಯದಲ್ಲೂ ಕೂಡ ಹೋಗ್ತಾ ಇರುವಂಥದ್ದು. ಸದ್ಯದ ಮಾಹಿತಿ ಪ್ರಕಾರ ವಿಜಯ್ ಬಳಿ ಬಹುಮತಕ್ಕೆ ಇರುವಂತಹ ಶಾಸಕರ ಬಲ ಇಲ್ಲ. ಅವರು 118 ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆ ಸಂಬಂಧಪಟ್ಟಂತೆ ವದಂತಿಗಳು ಹಬ್ಬಿದ್ದು. ಆದರೆ ನಿಜವಾಗಿಯೂ ಕೂಡ ವಿಜಯ್ ಬಳಿ ಇರುವಂಥದ್ದು ಈ ಕ್ಷಣಕ್ಕೆ 116 ಮ್ಯಾಜಿಕ್ ನಂಬರ್ 118 ಬೇಕು. ಈಗ ವಿಜಯ್ 117, ಕಾಂಗ್ರೆಸ್ 5, 112 ಇತ್ತು. CPI CPM ಇವೆರಡೂ ಕೂಡ ಅಧಿಕೃತವಾಗಿ ಬೆಂಬಲ ಘೋಷಣೆ ಮಾಡಿದ್ದಾವೆ. ಅಲ್ಲಿಗೆ 116. ಇನ್ನೂ ಕೇವಲ 2 ಮತಗಳ ಕೊರತೆಯನ್ನು ವಿಜಯ್ ಅವರು ಎದುರಿಸ್ತಾ ಇದ್ದಾರೆ. ಆ 2 ಮತಗಳ ವಿಚಾರದಲ್ಲಿ ಇನ್ನೊಂದು ದೊಡ್ಡ ಹೈಡ್ರಾಮಾ ತಮಿಳುನಾಡಿನ ರಾಜಕೀಯದಲ್ಲಿ ನಡೀತಾ ಇದೆ. ವಿಸಿಕೆ 2 ಪಕ್ಷ ಗೆದ್ದಿದೆ, 2 ಸ್ಥಾನ ಗೆದ್ದಿದೆ. ವಿಸಿಕೆ ಬೆಂಬಲ ಕೊಡುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ವಿಜಯ್ ಅವರು ಇದ್ರು. ಆದರೆ ಅಂತಿಮ ಗಳಿಗೆಯಲ್ಲಿ ಎಲ್ಲವೂ ಒಂದು ಹಂತಕ್ಕೆ ಬಂದಿದೆ. ವಿಜಯ್ ಸಿಎಂ ಆಗ್ತಾರೆ ಅನ್ನುವಂತಹ ಸಂದರ್ಭದಲ್ಲಿ ವಿಸಿಕೆ ಯೂ-ಟರ್ನ್ ನೋಡಿದೆ. ಇನ್ನೂ ಕೂಡ ಅಧಿಕೃತವಾಗಿ ಬೆಂಬಲ ಪತ್ರವನ್ನು ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಈಗ ತಮಿಳುನಾಡಿನ ರಾಜಕೀಯದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಒಂದಾದ ಮೇಲೆ ಒಂದು ಟ್ವಿಸ್ಟ್ ತಮಿಳುನಾಡಿನ ರಾಜಕೀಯದಲ್ಲಿ. ಅಣ್ಣಾ ಡಿಎಂಕೆ ಪರ ಲೋಕಭವನ ಬಾಗಿಲು ತಟ್ಟಿದೆ ಎಎಂಎಂಕೆ ಪಕ್ಷ. ಸರ್ಕಾರ ರಚಿಸೋದಕ್ಕೆ ಅಣ್ಣಾ ಡಿಎಂಕೆಯನ್ನ ಕರಿಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದೆ. ಇದು ಮತ್ತೊಂದು ರೀತಿಯಾದಂತ ವಿಚಿತ್ರ ಸಂಘಟನೆ. ಈಗ ಅಣ್ಣಾ ಡಿಎಂಕೆ ಸರ್ಕಾರ ರಚಿಸುವಂತೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಎಎಂಎಂಕೆ ಪಕ್ಷ. ಒಂದ್ ಕಡೆ ಟಿವಿಕೆ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂತ ವಿಜಯ್ ಪಣ ತೊಟ್ಟಿದ್ರೆ, ಮತ್ತೊಂದ್ ಕಡೆ ಅಣ್ಣಾ ಡಿಎಂಕೆ ಪಕ್ಷವನ್ನ ಈ ಬಾರಿ ಅಧಿಕಾರಕ್ಕೆ ತರಬೇಕು, ಅಣ್ಣಾ ಡಿಎಂಕೆ ಪಕ್ಷವನ್ನ ಸರ್ಕಾರ ರಚನೆ ಮಾಡೋದಕ್ಕೆ ಕರೀರಿ ಅಂತ ಎಎಂಎಂಕೆ ಪಕ್ಷ ಈಗ ರಾಜ್ಯಪಾಲರ ಹತ್ರ ಮನವಿ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದೆಯಂತೆ.
ಟಿವಿಕೆ ಪಕ್ಷಕ್ಕೆ ಈಗ ಬಹುಮತ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅದರ ಬೆನ್ನಲ್ಲೇ ಈ ರೀತಿಯಾದಂಥ ಟ್ವಿಸ್ಟ್ಗಳು ತಮಿಳುನಾಡಿನ ಚುನಾವಣೆಯಲ್ಲಿ ಕಾಣಸಿಗ್ತಾ ಇರುವಂತದ್ದು. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನಮ್ಮ ಜೊತೆ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಈಗ ಕೇಳ್ಬರ್ತಾ ಇರುವಂತ ವಿಚಾರವನ್ನ ನೋಡ್ತಾ ಇದ್ರೆ ಅಣ್ಣಾ ಡಿಎಂಕೆ ಪಾರ್ಟಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಕರೀರಿ ಅಂತ ರಾಜ್ಯಪಾಲರಿಗೆ ಎಎಂಎಂಕೆ ಪಕ್ಷ ಮುಂದಾಗಿದೆ. ಸೊ ಏನಾಗ್ತಾ ಇದೆ ತಮಿಳುನಾಡಿನ ರಾಜಕೀಯದಲ್ಲಿ ಈಗ? ಖಂಡಿತವಾಗಿಯೂ ಕೂಡ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ ಏನಾಗ್ತಾ ಇದೆ, ಏನಾಗುತ್ತೆ, ಏನಾಗೋದಕ್ಕೆ ಹೋಗುತ್ತೆ ಅನ್ನುವಂಥ ವಿಚಾರದಲ್ಲಿ ಯಾರಿಗೂ ಕೂಡ ಸ್ಪಷ್ಟತೆ ಇಲ್ಲ. ಯಾಕಂದರೆ ಶಾಕಿಂಗ್ ಬೆಳವಣಿಗೆ ಮೇಲೆ ಬೆಳವಣಿಗೆ ಆಗ್ತಿದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆಗ್ತಾ ಇದೆ, ತಿರುವು ಮೇಲೆ ತಿರುವು ಆಗ್ತಾ ಇದೆ. ಈಗ ಬಂದಿರುವಂತಹ ಬೆಳವಣಿಗೆ ಏನಂತಂದರೆ ಟಿ ದಿನಕರನ್ ಅವರು ಎಎಂಎಂಕೆ ಪಾರ್ಟಿಯ ಮುಖ್ಯಸ್ಥರು. ಅವರು ಒಂದೇ ಒಂದು ಕ್ಷೇತ್ರ ಗೆದ್ದಿರುವಂಥದ್ದು, ಒಬ್ಬರೇ ಶಾಸಕರು ಗೆದ್ದಿರುವಂಥದ್ದು. ಅವರು ಈಗ ವಿಜಯ್ ಅವರು ಬಂದು ಹೋದ ನಂತರ ರಾಜ್ಯಪಾಲರಿಗೆ ಪತ್ರ ಬರೆದು ಎಐಎಡಿಎಂಕೆ ಮುಖ್ಯಸ್ಥರಾಗಿರುವಂತಹ EPS ಪಳನಿಸ್ವಾಮಿ ಅವರಿಗೆ ಅಧಿಕಾರ ರಚನೆಗೆ ನೀವು ಆಹ್ವಾನ ಮಾಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅವರು ಬಳಿಯೂ ಕೂಡ 47 ಶಾಸಕರ ಬಲ ಇದೆ. ಒಟ್ಟು ಮಿತ್ರ ಪಕ್ಷಗಳ ಬಲ ಎಲ್ಲ ಸೇರಿಸಿದ್ರೆ 53 ಅಷ್ಟೇ ಇರೋದು. ಎಐಎಡಿಎಂಕೆ ಅದು ಮೂರನೇ ಪಕ್ಷ, ಮೂರನೇ ಅತಿ ದೊಡ್ಡ ಪಕ್ಷವಾಗಿ ಅದು ಹೊರಹೊಮ್ಮಿರುವಂಥದ್ದು. 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಅವರ ಮಿತ್ರ ಪಕ್ಷ ಎಲ್ಲ ಸೇರಿದರೆ 53 ಶಾಸಕರ ಬಲ ಅಷ್ಟೇ ಆಗುತ್ತೆ. ಅವರಿಗೆ ನೀವು ಅಧಿಕಾರ ರಚನೆಗೆ ಆಹ್ವಾನ ಕೊಡಿ ಅನ್ನುವಂಥ ಮನವಿಯನ್ನು ಅದರ ಮಿತ್ರ ಪಕ್ಷ ಆಗಿರುವಂತಹ ಎಎಂಎಂಕೆ ಪಾರ್ಟಿ ಮಾಡಿಕೊಂಡಿದೆ. ಅದರ ಮುಖ್ಯಸ್ಥರಾಗಿರುವಂತಹ ಟಿವಿ ದಿನಕರನ್ ಅವರು. ಇದು ರಾಜ್ಯಪಾಲರ ಅಂಗಳಕ್ಕೆ ಹೋಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಕಾದು ನೋಡಬೇಕು. ಆದರೆ ಸಂವಿಧಾನಾತ್ಮಕವಾಗಿ ಯಾರು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೆ ಅವರಿಗೆ ಅಧಿಕಾರ ರಚನೆಗೆ ಹಕ್ಕು ಕೊಡಬೇಕು. ಆದರೆ ವಿಜಯ್ ಅವರ ಬಳಿ ಇನ್ನು 116 ಅಷ್ಟೇ ಇರುವಂಥದ್ದು 2 ಕೊರತೆ ಇದೆ. ಹಾಗಾಗಿ ರಾಜ್ಯಪಾಲರು ಕೂಡ ಇಲ್ಲಿ ಕಾದು ನೋಡುವ. ಥ್ಯಾಂಕ್ ಯು ಮಸೂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.